ಹಾಯ್ ಎವ್ರಿವನ್, ಪ್ರಾಸ ಕಿಚನ್ಗೆ ಸ್ವಾಗತ. ಇವತ್ತು ಸಿಂಪಲ್ ಆಗಿ ಯಮ್ಮಿ ಪೊಟ್ಯಾಟೊ ಟ್ವಿಸ್ಟರ್ಸ್ ಹೇಗ್ ಮಾಡೋದು ಅಂತ ನೋಡೋಣ. ಇದನ್ನ ಮಾಡೋಕೆ ಏನೇನ್ ಬೇಕು ಅಂದ್ರೆ, ಫಸ್ಟ್ ಗೆ ಮೇಜರ್ ಹೀರೋ ಬೇಯಿಸಿ ಮ್ಯಾಶ್ ಮಾಡಿರೋ 3 ಆಲೂಗಡ್ಡೆ, ಚಪಾತಿ ಹದಕ್ಕೆ ಕಲಸಿರೋ ಗೋಧಿ ಹಿಟ್ಟು, ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ, ಕಸ್ತೂರಿ ಮೇಥಿ ಮತ್ತೆ ಕಾರ್ನ್ಫ್ಲೋರ್. ಕಮಾನ್, ಈಗ ಹೇಗ್ ಮಾಡೋದು ಅಂತ ನೋಡೋಣ. ಫಸ್ಟ್ 3 ಬೇಯಿಸಿರೋ ಮ್ಯಾಶ್ಡ್ ಪೊಟ್ಯಾಟೋಸ್ ನ ಒಂದು ಬೌಲ್ಗೆ ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಚು ಖಾರದ ಪುಡಿ, ಕಾಲು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್, ಮತ್ತೆ 2 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮೊದಲೇ ಕಲಸಿಟ್ಟ ಚಪಾತಿ ಹಿಟ್ಟನ್ನ ತಗೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಳ್ಳೋಣ. ಅದನ್ನ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಳ್ಳೋಣ. ಈಗ ಚಪಾತಿ ಆಕಾರಕ್ಕೆ ಲಟ್ಟಿಸ್ಕೊಂಡಿರೋ ಚಪಾತಿ ಮೇಲೆ ಒಂದು ಮೀಡಿಯಂ ಲೇಯರ್ ಅಷ್ಟು ಮೊದಲೇ ಬೆರೆಸಿಟ್ಕೊಂಡಿರೋ ಹೂರಣನ ಹಾಕೊಳ್ಳೋಣ. ಎಲ್ಲಾ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ಮೇಲೆ ಅರ್ಧಕ್ ಮಡ್ಚಿ ಸೈಡ್ಸ್ನೆಲ್ಲ ಕಾರ್ನರ್ಸ್ನೆಲ್ಲಾನು ಸೀಲ್ ಮಾಡ್ಕೊಳ್ಳೋಣ. ಅರ್ಧ ಇಂಚು ಅಳತೆಗೆ ಎಲ್ಲಾನು ಕಟ್ ಮಾಡ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಂಡಿರೋ ಪೊಟ್ಯಾಟೊ ಟ್ವಿಸ್ಟರ್ಸ್ ನ ಲೈಟ್ ಫೋರ್ಸ್ ಯೂಸ್ ಮಾಡಿ ನಮಗ್ ಬೇಕಾಗಿರೋ ಆಕಾರಕ್ಕೆ ಟ್ವಿಸ್ಟ್ ಮಾಡ್ಕೊಳ್ಳೋಣ. ಎಲ್ಲಾನು ಅದೇ ತರ ಟ್ವಿಸ್ಟ್ ಮಾಡ್ಕೊಂಡು ಒಂದ್ ಕಡೆಗೆ ಎತ್ತಿಟ್ಕೊಳ್ಳೋಣ. ಒಂದು ಬಾಂಡಲಿಯಲ್ಲಿ ಎಣ್ಣೆನ ಕಾಯಕ್ಕಿಟ್ಟಿರೋಣ. ಈಗ ಕಾದ ಎಣ್ಣೆಗೆ ಮೊದಲೇ ಮಾಡಿಟ್ಟಿರೋ ಪೊಟ್ಯಾಟೊ ಟ್ವಿಸ್ಟರ್ಸ್ ನ ಒಂದೊಂದನ್ನೇ ಬಿಡೋಣ. ಮೊದಲ 5 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಳೋಣ. ಮತ್ತೆ ಇನ್ನ 5 ನಿಮಿಷ ಸಣ್ಣ ಫ್ಲೇಮ್ ಅಲ್ಲಿ ಸ್ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬಂದ್ಮೇಲೆ ಅದನ್ನ ತೆಗೆದು ಒಂದು ಪ್ಲೇಟಿಗೆ ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಕರಂ ಪೊಟ್ಯಾಟೊ ಟ್ವಿಸ್ಟರ್ಸ್ ರೆಡಿ. ಇದು ಎಲ್ಲಾ ವಯಸ್ಸರಿಗೂ ಇಷ್ಟ ಆಗುವಂತ ಒಂದು ಟೇಸ್ಟಿ ಸ್ನಾಕ್. ಸಂಜೆ ಟೀ ಜೊತೆಯಲ್ಲಿ ಪುದೀನಾ ಚಟ್ನಿ ಅದ್ದಿ ತಿಂತಾ ಇದ್ರೆ ಬೊಂಬಾಟಾಗಿರುತ್ತೆ. ಎಲ್ರು ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹೊಸದಾಗಿ ಅಡಿಗೆ ಮಾಡೋರ್ಗೆ ಒಂದು ಸ್ಮಾಲ್ ಕಿಚನ್ ಟಿಪ್ ಏನಂದ್ರೆ, ಮಾಡಿರೋ ಅಡಿಗೆ ಅಥವಾ ಸಾರು ಖಾರ ಆಗಿದೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಒಂದು ಆಲೂಗಡ್ಡೆನ ಬೇಯಿಸಿ ಸಣ್ಣಗೆ ಹಚ್ಚಿ ಅದಕ್ಕೆ ಹಾಕಿದ್ರೆ ಮುಗೀತು, ಖಾರ ಕಮ್ಮಿ ಆಗೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ.